ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರ್ತದೆ, ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈಗಾಗಲೇ 31 ಜಿಲ್ಲೆಗೆ ಗೃಹಲಕ್ಷ್ಮಿ ಹಣವನ್ನು ಕರ್ನಾಟಕ ಸರ್ಕಾರ ನೀಡುತ್ತಿದ್ದು, ಕರ್ನಾಟಕದ ಎಲ್ಲ ಮಹಿಳೆಯರಿಗೂ 1ರಿಂದ 11ನೇ ಕಂತಿನವರೆಗೂ 2,000 ಹಣವನ್ನು ಬಿಡುಗಡೆ ಮಾಡ್ತಾ ಬಂದಿದೆ. ಡಿಸೆಂಬರ್ ಮಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಅಲ್ಲೇ 9ನೇ ತಾರೀಕು ಆಗ್ತಿದೆ, 10ನೇ ತಾರೀಕು ಆಗ್ತಿದೆ ಅಂತ ಗೊಂದಲದಲ್ಲಿದ್ದೀರಾ. ಯಾವ ದಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ? 14ನೇ ಕಂತಿನ ಹಣ ಪಡೆದವರಿಗೆ ಸರ್ಕಾರ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ನೀಡಲಿದೆ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಅದರಲ್ಲಿ ಎಷ್ಟು ಜಿಲ್ಲೆಗೆ ಯಾವಾಗ ಹಣ ನೀಡುತ್ತದೆ ಹಾಗೂ ಎಷ್ಟು ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೂ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದಲೇ ವಿಡಿಯೋನ ನೋಡ್ತಾ ಬನ್ನಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು CM ಆಗಿರುವ ಸಿದ್ದರಾಮಯ್ಯ ಸರ್ ಅವರು ಗೃಹಲಕ್ಷ್ಮಿಯ 15ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕರ್ನಾಟಕ ಸರ್ಕಾರ ಈಗಾಗಲೇ 5 ಹೊಸ ನಿಯಮಗಳನ್ನು ತರಲು ನಿರ್ಧರಿಸಿದೆ. ಹಾಗೂ 1ರಿಂದ 10ನೇ ತಾರೀಕಿನೊಳಗೆ, ಡಿಸೆಂಬರ್ 1ರಿಂದ 10ನೇ ತಾರೀಕಿನೊಳಗೆ ಹಣವನ್ನು ಯಾವಾಗ ಬಿಡುಗಡೆ ಮಾಡಬೇಕು, ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಬೇಕು ಎಂದು ಚರ್ಚೆ ತುಂಬ ನಡೀತಿದೆ. ಯಾಕಪ್ಪ ಇಷ್ಟೊಂದು ಚರ್ಚೆ ನಡೀತಿದೆ ಅಂದರೆ, ತುಂಬ ಜನ ಮಹಿಳೆಯರು ನಮಗೆ ದುಡ್ಡು ಬಂದಿದೆ, ಅವ್ರಿಗೆ ಬಂದಿಲ್ಲ, ಇವ್ರಿಗೆ ಬಂದಿಲ್ಲ ಅಂತ ತುಂಬ ಗೊಂದಲದಲ್ಲಿದ್ದಾರೆ. ಸೊ ಹಂಗಾಗಿ ಎಲ್ರಿಗೂ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿಗೂ ಒಂದೇ ಸಾರಿ ಹಣ ಬಿಡುಗಡೆ ಮಾಡೋದ್ರಿಂದ ಸ್ವಲ್ಪ ಜನ ನಮಗೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಒಂದೊಂದು ಭಾಗ, ಒಂದು 4 ಹಂತ ಮಾಡಿ ಹಣ ಬಿಡುಗಡೆ ಮಾಡಲು ಚರ್ಚೆ ನಡೆಸ್ತಾ ಇದ್ದಾರೆ. ಸುಮಾರು ಹಣ ಬಿಡುಗಡೆಯಾಗಿ ಒಂದು 10 ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರ್ಬೋದು, 2,000 ರೂಪಾಯಿ. 10 ದಿನ ಅಂದರೆ ಏನಪ್ಪ, ಈಗಾಗಲೇ 9ನೇ ತಾರೀಕು ಬಂತು, ನಾಳೆ 10ನೇ ತಾರೀಕು ಆಯಿತು ಅಂದರೆ 11ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಹಣ ನಿಮ್ಮ ಖಾತೆಗೆ ಬರೋ ಮಾಹಿತಿ ಇದೆ. ಇದು ಎಲ್ಲ ಜಿಲ್ಲೆಗಳಿಗೂ ಒಂದೇ ಸಾರಿ ಹಣ ಬರೋದಿಲ್ಲ. ಅದು 4 ಹಂತಗಳು ಮಾಡ್ಕೊಂಡಿದ್ದಾರೆ. ಅದು ಹಂತ ನೋಡ್ಕೊಳ್ಳೋಕೆ ಬಂದರೆ, ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗ್ತದೆ ಅಂದರೆ, ಒಂದು ಬಾಗಲಕೋಟೆ ಇರ್ಬೋದು, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕರ್ನಾಟಕ ಈ ಜಿಲ್ಲೆಗಳಿಗೆ ಮೊದಲನೆಯದಾಗಿ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಮಹಿಳೆಯರಿಗೆ ಖಾತೆಗೆ ಜಮಾ ಆಗ್ತದೆ. ಅದಾದ ನಂತರ 2ನೇ ಹಂತ ಅಂತ ಬಂದರೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಶಿವಮೊಗ್ಗ, ಕೋಲಾರ, ರಾಮನಗರ, ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ 2ನೇ ಹಂತವಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಯ್ತದೆ. 3ನೇ ಹಂತ ಅಂತ ಬಂದರೆ, ಒಂದು ಯಾದಗಿರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಬೀದರ್ ಮತ್ತು ಗುಲ್ಬರ್ಗ ಅಲ್ಲ, ಅದು ಕಲಬುರಗಿ, ಈ ಇಷ್ಟು ಜಿಲ್ಲೆಗಳಿಗೆ 3ನೇ ಹಂತವಾಗಿ ಗೃಹಲಕ್ಷ್ಮಿ ಹಣ 2,000 ಬಿಡುಗಡೆ ಆಯ್ತದೆ. 4ನೇ ಹಂತ ಮತ್ತು ಲಾಸ್ಟ್ ಅಂತ ಬಂದು, ಒಂದು ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಉಡುಪಿ, ಕೊಡಗು ಹಾಗೂ ಹಾಸನ ಇಷ್ಟು ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ ಬರ್ತದೆ. ಅದಾದಮೇಲೆ ಏನಪ್ಪ ಅಂದರೆ, 5 ನಿಯಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಆ 5 ನಿಯಮ ಯಾವುದಪ್ಪ ಅಂತ ನೋಡ್ಕೊಳ್ಳೋದು ಬಂದರೆ, ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾರಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ. ಸರ್ಕಾರಿ ನೌಕರರಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೇ ಗೌರ್ಮೆಂಟ್ ಜಾಬಲ್ಲಿದ್ದವ್ರಿಗೆ ಹಣ ಬರೋದಿಲ್ಲ. ಮತ್ತು ನಿಮ್ಮ ವಾರ್ಷಿಕ ಆದಾಯ ಬಂದು ಕೇವಲ 7 ಲಕ್ಷ ಇರಬೇಕು. ಆ 7 ಲಕ್ಷ ಏನಾದ್ರು ದಾಟ್ತಿದೆ ನಿಮ್ಮ ವಾರ್ಷಿಕ ಆದಾಯ ಅಂದರೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ಲ. ಮತ್ತು BPL ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ. ಮತ್ತು ನಿಮ್ಮ ಕುಟುಂಬದಲ್ಲಿ ಇಲ್ಲ ನೀವು ಯಾರಾದರೂ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ತೆರಿಗೆ ಕಟ್ತಿದ್ರೆ ಅಂಥವ್ರಿಗೂ ಬರೋದಿಲ್ಲ. ಅದಾದಮೇಲೆ ನಿಮ್ಮ ಹತ್ರ ಏನಾದರೂ ಆಸ್ತಿ ಇರುತ್ತೆ ಅಲ್ವಾ, ಒಂದು 10 ಎಕರೆ ನಿಮ್ಮ ಹತ್ರ ಜಮೀನಿದೆ ಅಂದರೆ ನಿಮ್ಗೆ ಅಮೌಂಟ್ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಅಮೌಂಟ್ ಬರುತ್ತದೆ. 10 ಎಕರೆ ಮೇಲೆ ನಿಮ್ಮ ಆಸ್ತಿ ಇದೆ ಅಂದರೆ
ಗೃಹಲಕ್ಷ್ಮಿ ಅಮೌಂಟು ನಿಮಗೂ ಕೂಡ ಬರೋದಿಲ್ಲ. ಕೊನೆಯದಾಗಿ ವೈಟ್ ಬೋರ್ಡ್ ಕಾರ್ ಯಾರ ಹತ್ರ ಇದೆ ವೈಟ್ ಬೋರ್ಡು, ಅವ್ರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದಿಲ್ಲ ಅಂತ ಮಾಹಿತಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಹಿಳೆಯರಿಗೆ ಅಂತಲೇ ಒಂದು ಶಾಕಿಂಗ್ ನ್ಯೂಸ್ ಇದೆ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ.